ಪಾಣಿಯ ಪರಮ ಪ್ರೇಮ ನಿತಂಬನಿಯರೆಂದೆ ನಿಪಲಕ್ಷಣೆ ಜಾಂಬುವತಿ ಕಾಳಿಂದಿ ನೀಲಾಭದ್ರ ಸಖವಿಂದ ಎಂಬ ಷಣ್ಮಹಿಷಿಯರ ದಿವ್ಯ ಪದಾಂಬುಜಗಳಿಗೆ ನಮಿಪೆ ಮಮ ಹೃದಯಾಂಬರದಿ ನೆಲೆಸಲಿ ಬಿಡದೆ ತಮ್ಮರಸನೊಡಗೂಡಿ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘಧಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 14. ಕಂಬು ಪಾಣಿಯ ಪರಮ ಪ್ರೇಮ ನಿತಂಬಿನಿಯರೆಂದೆ ನಿಪ. ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 6ನೇ ಕಕ್ಷಾಪನ್ನರಾದ ಶ್ರೀಕೃಷ್ಣನ ಷಣ್ಮಹಿಷಿಯರನ್ನು ಸ್ತೋತ್ರ ಮಾಡ್ತಾರೆ. ಕಂಬು ಎಂದರೆ ಶಂಖ, ಕ ನೀರಿನಲ್ಲಿ ಉತ್ಪತ್ತಿಯಾದದ್ದು, ಕಂಚಿ ತನ್ನ ಕೈಯಲ್ಲಿರುವ ಸುದರ್ಶನವೆಂಬ ಶಂಖವನ್ನು ಹಿಡಿದಿರುವುದರಿಂದ ಶ್ರೀ ಪರಮಾತ್ಮನು ಕಂಬುಪಾಣಿಯು. ಅಂತಹ ಕಂಬುಪಾಣಿಯ ಅತ್ಯಂತ ಅನುಗ್ರಹಕ್ಕೆ ಪಾತ್ರರಾದವರು ಶ್ರೀಕೃಷ್ಣನ ಷಣ್ಮಹಿಷಿಯರು. ಪರಮ ಅತ್ಯಂತ ಶ್ರೇಷ್ಠವಾದ ಪ್ರೇಮ, ಅಂತಃಕರಣಪೂರಿತವಾದ ವಾತ್ಸಲ್ಯ, ನಿತಂಬಿನಿಯರು ಸುಂದರ. ಶ್ರೀಕೃಷ್ಣನ ಷಣ್ಮಹಿಷಿಯರು ಯಾರೆಂದರೆ ಲಕ್ಷಣಾದೇವಿ, ಜಾಂಬವತಿ ದೇವಿ, ಕಾಳಿಂದಿ ದೇವಿ, ನೀಲಾದೇವಿ, ಭದ್ರಾದೇವಿ ಮತ್ತು ಮಿತ್ರವಿಂದಾದೇವಿ. ಲಕ್ಷಣಾದೇವಿ ಬಹಿಷ್ಠದು ಎಂಬ ರಾಜನ ಪುತ್ರಿ. ಲಕ್ಷಣಯುಕ್ತಳಾಗಿದ್ದ ಕಾರಣ ಲಕ್ಷಣ ಅಂದು ರಾಜನಾಮಕರಣ ಮಾಡಿದ್ದ. 27 ಲಕ್ಷಣಗಳಿಂದ ಮುಕ್ತಳಾಗಿದ್ದ ಶ್ರೀ ಲಕ್ಷಣಾದೇವಿ ರಮಾ ಬ್ರಹ್ಮಾದಿ ವಂದ್ಯನಾದ ಸರ್ವಲಕ್ಷಣ ಸಂಪನ್ನನಾದ ಶ್ರೀಹರಿಯ ಪ್ರತಿಮೆಗೆ ಸರ್ವಾಲಂಕಾರ ಮಾಡಿ ಹಾಲು, ಬೆಣ್ಣೆ ಇತ್ಯಾದಿ ಪದಾರ್ಥಗಳಿಂದ ನಿವೇದನೆ ಮಾಡಿ ಭೋಜನ ಮಾಡ್ತಾ ಶ್ರೀಹರಿಯೇ ಪತಿಯಾಗಬೇಕು ಅಂತ ಪ್ರಾರ್ಥಿಸ್ತಾ ಶ್ರೀಹರಿಯ ಚಿಂತನೆಯಲ್ಲಿಯೇ ದೇಹತ್ಯಾಗ ಮಾಡಿದಳು. ದ್ವಾಪರ ಯುಗದಲ್ಲಿ ಮದ್ರರಾಜನ ಪುತ್ರಿಯಾಗಿ ಅವತರಿಸಿ ರಾಜನು ಪುತ್ರಿಯ ಸ್ವಯಂವರವನ್ನು ಏರ್ಪಡಿಸಿದ. ಧನಸ್ಸನ್ನು ಎದೆ ಏರಿಸುವ ಪಣ ಇಟ್ಟ. ಆಗ ಶ್ರೀಕೃಷ್ಣ ಸಭಾಭವನಕ್ಕೆ ಆಗಮಿಸಿ ಧನುರ್ಭಂಗಗೈದ. ಲಕ್ಷಣಾದೇವಿಯ ತಪಸ್ಸು ಸಫಲವಾಯಿತು. ಶ್ರೀಕೃಷ್ಣ ಅವಳನ್ನು ವರಿಸಿದ. ಜಾಂಬುವತಿ ಪೂರ್ವದಲ್ಲಿ ಸೋಮಪುತ್ರಿಯಾಗಿ ಅವತರಿಸಿದ್ಲು. ಕನ್ಯಾವಸ್ಥೆಯಲ್ಲಿರುವಾಗಲೇ ವೈರಾಗ್ಯಯುಕ್ತಳಾಗಿ ಸರ್ವೇಂದ್ರಿಯಗಳ ವ್ಯಾಪಾರಗಳನ್ನು ಶ್ರೀಹರಿಗೆ ಅರ್ಪಿಸಿದಳು. ಗೋ ಬ್ರಾಹ್ಮಣರನ್ನು ಭಕ್ತಿಯಿಂದ ಪೂಜಿಸಿ ಸತ್ಕರಿಸುತ್ತಿರುವಾಗ ಶ್ರೀನಿವಾಸನ ದರ್ಶನ ಭಾಗ್ಯವನ್ನು ಹೊಂದಿ ಆ ಪರಮ ಪುರುಷನನ್ನು ಸ್ತೋತ್ರಗೈದ್ಲು. ಆ ಮಹಾರುದ್ರದೇವರ ಅವತಾರ ಭೂತದ ಜೈಗೀಷವ್ಯ ಮುನಿಗಳಿಂದ ಉಪದೇಶ ಪಡೆದು ಸದಾ ಸರ್ವೋತ್ತಮನ ಉಪಾಸನೆಯಲ್ಲಿ ಮಗ್ನಳಾಗಿ ಋಷಿ ತೀರ್ಥರಲ್ಲಿ ಕೃಷ್ಣಾವತಾರ ಪರ್ಯಂತ ತಪಸ್ಸನ್ನು ಆಚರಿಸಿದ್ಲು. ನಂತರ ಯೋಗಶಕ್ತಿಯಿಂದ ದೇಹ ತ್ಯಾಗ ಮಾಡಿದ್ಲು. ದ್ವಾಪರ ಯುಗ ಪ್ರಾಪ್ತ ಆಯಿತು. ಜಾಂಬುವಂತನು ವೃಕ್ಷರಾಜ ಅಂದರೆ ಕರಡಿಗಳ ಅಧಿಪತಿ. ಅವನಿಂದ ಸಾಕಲ್ಪಟ್ಟು ಅವನ ಸಾಕು ಪುತ್ರಿಯಾಗಿದ್ದಳು. ಜಾಂಬುವಂತನ ಸಾಕು ಪುತ್ರಿಯಾಗಿ ಜಾಂಬುವತಿ ಅನ್ನುವಂತಹ ಹೆಸರನ್ನು ಪಡೆದಳು. ಒಮ್ಮೆ ಸಮಂತಕಮಣಿಯ ಶೋಧನದ ಕಾರಣದಿಂದ ಶ್ರೀಕೃಷ್ಣನ ಜಾಂಬುವಂತನ ಗುಹೆಯನ್ನು ಪ್ರವೇಶಿಸಿ ಅವನೊಡನೆ ಯುದ್ಧ ಮಾಡಿದ. ಜಾಂಬುವಂತನಿಗೆ ರಾಮಾವತಾರದ ದರ್ಶನ ಮಾಡಿಸಿದ. ಆಗ ಜಾಂಬುವಂತನು ಶ್ರೀಕೃಷ್ಣನ ಪಾದಾರವಿಂದಗಳಿಗೆರಗಿ ಜಾಂಬುವತಿ ದೇವಿಯನ್ನು ಪಾಣಿಗ್ರಹಣ ಮಾಡಿಕೊಟ್ಟಂತಹ ಪ್ರಸಂಗ. ಸಮುದ್ರ ಮಥನ ಸಮಯದಲ್ಲಿ ಪರಮಾತ್ಮನು ಧನ್ವಂತರಿ ರೂಪ ತಾಳಿ ಅಮೃತಪೂರಿತವಾದ ಸುವರ್ಣ ಕಲಶವನ್ನು ತನ್ನ ಹಸ್ತದ್ವಯಗಳಲ್ಲಿ ಹಿಡಿದುಕೊಂಡ. ಕ್ಷೀರಸಾಗರದಿಂದ ಹೀಗೆ ಮೇಲೆದ್ದಾಗ ಧನ್ವಂತರಿಯ ಕಣ್ಣಿನಿಂದ ಆನಂದಾಶ್ರುಗಳು ಉದರಿ ಆ ಅಮೃತ ಕಲಶದಲ್ಲಿ ಬಿದ್ದುವು. ಆ ನೇತ್ರ ಬಿಂದುಗಳಿಂದ ತುಳಸಿ ಉದ್ಭವಳಾದ್ಲು. ತುಳಸಿಯೇ ಜಾಂಬುವತಿ. ಸಾಂಬ, ಸುಮಿತ್ರ, ಪುರುಜಿತ, ಶುಚಿತ, ಸಹಸ್ರಜಿತ, ವಿಜಯ, ಪಿತೃಕ್ಷೇಮ, ವಸುಮಾನ, ದ್ರಾವಿಡ ಮತ್ತು ಕ್ರಮ ಅನ್ನುವಂತಹ 10 ಮಂದಿ ಪುತ್ರರು, ಒಬ್ಬ ಕನ್ಯೆಯು ಶ್ರೀಕೃಷ್ಣನಿಂದ
ಜಾಂಬುವತಿಯಲ್ಲಿ ಜನಿಸಿದರು. ಷಣ್ಮಹಿಷಿಯರಲ್ಲಿ ಜಾಂಬುವತಿಯೇ ಅತ್ಯಂತ ಶ್ರೇಷ್ಠತೆ. ಅವಳಲ್ಲಿ ರಮಾವೇಶ ಪೂರ್ವದಲ್ಲಿ ವಿವಸ್ವಾನ್ ನಾಮಕ ಸೂರ್ಯನ ಪುತ್ರಿ ಯಮುನಾದೇವಿಯ ತಂಗಿಯಾಗಿ ಅವತರಿಸಿದ್ಲು. ವಿವಸ್ವಾನ್ ನಾಮ ಸೂರ್ಯೋ ಭೂತಸ್ಯ ಪುತ್ರಿ ವ್ಯಜಾಯತ ಕಾಲಿಂದಿ ಸಂಜ್ಞಾ ಕಾಮುವೀಂದ್ರ ಯಮುನಾ ಅನುಜಾಸ್ಮೃತ ಅಂತ ಪ್ರಮಾಣ ವಚನ ಅದ. ಶ್ರೀಕೃಷ್ಣನ ಪತ್ನಿಯಾಗಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಜಿತೇಂದ್ರಿಯಳಾಗಿ ಶ್ರೀಹರಿ ಸ್ಮರಣೆಯಲ್ಲಿ ಘೋರ ತಪಸ್ಸನ್ನು ಆಚರಿಸಿದಳು. ಅವಳ ತಪಸ್ಸಿಗೆ ಒಲಿದ ಶ್ರೀಕೃಷ್ಣ ಕಾಳಿಂದಿ ದೇವಿಯನ್ನು ವರಿಸಿದ. ಶ್ರೀಕೃಷ್ಣನಿಂದ ಅವಳಿಗೆ ಶ್ರುತ, ಕವಿ, ವೃಷ, ವೀರ, ಸುಬಾಹು, ಚಕ್ರ, ಶಾಂತಿ, ದರ್ಶ, ಪೂರ್ಣಮಾಸ ಮತ್ತು ನೇಮಕ ಅನ್ನುವಂತಹ 10 ಮಂದಿ ಪುತ್ರರಾದರು. ನೀಲಾದೇವಿ ಪೂರ್ವದಲ್ಲಿ ಕಾವ್ಯಬಾಲನನ್ನುವಂತಹ ದೇವತೆಯ ಪುತ್ರಿ. ಕೌಮಾರ ಅವಸ್ಥೆಯಲ್ಲಿರುವಾಗಲೇ ಶ್ರೀಕೃಷ್ಣನೇ ತನ್ನ ಪತಿಯಾಗಬೇಕು ಅಂತ ಶೇಷ ಪರ್ವತದಲ್ಲಿ ಘೋರವಾದ ತಪಸ್ಸನ್ನು ಆಚರಿಸಿದ್ಲು. ಶ್ರೀಹರಿಯು ಆಕೆಯ ತಪಸ್ಸಿಗೆ ಮೆಚ್ಚಿ ತಥಾಸ್ತು ಎಂತ ವರವನ್ನಿಟ್ಟ. ದ್ವಾಪರ ಯುಗದಲ್ಲಿ ನಂದಗೋಪನಾದ ಶಾಲಕನಾದ ಕುಂಭಕನಲ್ಲಿ ನೀಲ ಅನ್ನುವಂತಹ ಹೆಸರಿನಿಂದ ಅವತರಿಸಿದ್ಲು. ಕೋಸಲ ರಾಜನಾದ ನಗ್ನಜಿತರಾಯನು ನೀಲೆಯ ಸ್ವಯಂವರ ಏರ್ಪಡಿಸಿದ. ಪರಶಿವನಿಂದ ವರ ಪಡೆದಂತಹ 7 ಮಂದಿ ದೈತ್ಯರು ಉನ್ಮತ್ತರಾದ ಗೂಳಿಯ ರೂಪದಲ್ಲಿ ಸಜ್ಜನರನ್ನು ಪೀಡಿಸ್ತಾ ಇದ್ದರು. ನಗ್ನಜಿತ ರಾಜ ಈ 7 ಬಲಯುಕ್ತವಾದ ಗೂಳಿಗಳನ್ನು ಯಾರು ಬಂಧಿಸ್ತಾರೋ ಅಂತಹ ಮಹಾಪುರುಷನಿಗೆ ನೀಲಾದೇವಿಯನ್ನು ಕೊಡೋದಾಗಿ ಸ್ವಯಂವರದಲ್ಲಿ ಪಣ ಇಟ್ಟ. ಸಮಸ್ತ ವೀರಾಧಿವೀರರಾದ ರಾಜರು ನೀಲಾದೇವಿಯ ರೂಪ ಲಾವಣ್ಯಗಳಿಂದ ಮೋಹಿತರಾಗಿ ಗೂಳಿಗಳನ್ನು ಬಂಧಿಸಲು ಪ್ರಯತ್ನಿಸಿ ಅಶಕ್ತರಾಗಿ ಸೋತು ಹಿಂದಿರುಗಿದ್ರು. ಆಗ ಯದುಕುಲ ಲಲಾಮನಾದ ಶ್ರೀಕೃಷ್ಣ ಲೀಲಾಜಾಲವಾಗಿ ಆ 7 ಗೂಳಿಗಳನ್ನು ಏಕಕಾಲದಲ್ಲಿ ಹಿಡಿದು ಮೂಗುದಾರಗಳಿಂದ ಬಂಧಿಸಿದ. ಆಗ ನೀಲಾದೇವಿ ಕೃಷ್ಣನ ಪತ್ನಿಯಾದಳು. ಭದ್ರಾದೇವಿ ಕೇಕೆಯ ದೇಶದ ಅಧಿಪತಿಯಾದ ದೃಷಕೇಸ್ತುವಿನ ಪುತ್ರಿ. ಕೃಷ್ಣನ ಸೋದರತ್ತೆಯಾದ ಶ್ರುತಕೀರ್ತಿ ಇವಳ ಮಾತೆ. ಶ್ರೀಕೃಷ್ಣನನ್ನು ವರಿಸಿ ಷಣ್ಮಹಿಷಿಯರಲ್ಲಿ ಒಬ್ಬಳಾದವಳು. ಸುಖವಿಂದ ದೇವಿ. ಸುಖಿ ಮಿತ್ರ, ಸಖವಿಂದ ಅಂದರೆ ಮಿತ್ರವಿಂದ ದೇವಿ. ಪೂರ್ವದಲ್ಲಿ ಅಗ್ನಿಷ್ಠಾತ್ ಎನ್ನುವಂತಹ ರಾಜನ ಪುತ್ರಿ. ಕೇವಲ ಮಾತೃಭಾವದ ರೂಪದಿಂದ ಭಕ್ತಿಯಿಂದ ಶ್ರೀಹರಿಯ ಪ್ರಾಪ್ತಿಗಾಗಿ ಸದಾ ಪುರಾಣ ಶ್ರವಣ, ಧ್ಯಾನ, ವ್ರತಾಚರಣೆ, ತಪಸ್ಸು ಇತ್ಯಾದಿ ಸತ್ಕಾರ್ಯಗಳಲ್ಲಿ ನಿರತಳಾಗಿದ್ದು ದೇಹತ್ಯಾಗ ಮಾಡಿದಳು. ಮಿತ್ರಭಾವದಿಂದ ಶ್ರೀಕೃಷ್ಣನನ್ನು ಭಜಿಸಿದ ಕಾರಣದಿಂದ ಮಿತ್ರವಿಂದ ಎಂಬ ಹೆಸರಾಯಿತು. ದ್ವಾಪರದಲ್ಲಿ ಅವಂತಿ ದೇಶದ ಜಯತ್ಸೇನನೆಂಬ ರಾಜನಿಂದ ರಾಜಾಧಿದೇವಿಯ ಪುತ್ರಿಯಾಗಿ ಅವತರಿಸಿದಳು. ರಾಜಾದಿದೇವಿಯು ಶ್ರೀಕೃಷ್ಣನ ತಂದೆ ವಸುದೇವನ ಭಗಿನಿಯರಲ್ಲಿ ಒಬ್ಬಳು. ಶ್ರೀಕೃಷ್ಣನಿಗೆ ಸೋದರತ್ತೆ ಪುತ್ರಿಯಾಗಬೇಕು. ಶ್ರೀಕೃಷ್ಣನು ಮಿತ್ರವಿಂದ ದೇವಿಯನ್ನು ವರಿಸಿ ಅವಳಲ್ಲಿ ವೃಕ, ಹರ್ಷ, ಲಿನಿಲ, ಗೃಧ, ವರ್ಧನ, ಉನ್ಮಾದ, ಮಹಾಶ, ಪಾವನ, ವಹಿ ಮತ್ತು ಕ್ಷುದಿ ಎನ್ನುವಂತಹ ಇತ್ಯಾದಿ ದಶಪುತ್ರರನ್ನು ಪಡೆದಳು. ಅಂತಹ ಜಾಂಬುವತ್ಯಾದಿ ಶ್ರೀಕೃಷ್ಣನ ಷಣ್ಮಹಿಷಿಯರ ದಿವ್ಯ ಪಾದ ಪದ್ಮಗಳಿಗೆ ಭಕ್ತಿಯಿಂದ ನಮಸ್ಕರಿಸುವೆನು. ಅವರು ಶ್ರೀಪತಿ ಶ್ರೀಕೃಷ್ಣನ ಸಹಿತರಾಗಿ ನಮ್ಮೆಲ್ಲರ ಹೃದಯಾಕಾಶದಲ್ಲಿ ಬಿಡದೆ ನೆಲೆಸಲಿ ಅಂತ ದಾಸರಾಯರು ಪ್ರಾರ್ಥಿಸ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.